ಹಲೋ ಗಾಯ್ಸ್, ಹೇಗಿದ್ರೆ ಎಲ್ಲರೂ ಗುಡ್ ಮಾರ್ನಿಂಗ್. ಸೊ ತಮಿಳಲ್ಲಿ ನೋಡಿರ್ತೀರಾ, ಫಸ್ಟ್ ಟೈಮ್ ದಾಲ್ ರೆಸಿಪಿ ಮಾಡ್ತಿದ್ದೇನೆ ಗಂಡನ ಮನೆಯಲ್ಲಿ. ನನಗೆ ಗೊತ್ತಿಲ್ಲ, ನಿನ್ನೆ ರಾತ್ರಿ ಸ್ವಲ್ಪ ಯೂಟ್ಯೂಬ್ ನೋಡಿ ಸ್ವಲ್ಪ ಅದರ ನೆನಪಲ್ಲಿ ಮಾಡ್ತಾ ಇದ್ದೇನೆ. ದಾಲ್ ಹೇಗಾಗ್ತದೆ ಗೊತ್ತಿಲ್ಲ. ಸೊ ಎಸ್, ಟ್ರೈ ಮಾಡ್ತಾ ಇದ್ದೇನೆ ಫಸ್ಟ್ ಟೈಮ್. ಅದೊಂದು ರೆಸಿಪಿ ನಾನು ಇಲ್ಲಿ ತನಕ ತಾಯಿ ಮನೆಯಲ್ಲಿ ಕೂಡ ಮಾಡಿರಲಿಲ್ಲ. ಸೊ ಎಸ್, ನೋಡುವ ಹೇಗಾಗ್ತದಂತ. ಏನೆಲ್ಲ ರೆಡಿ ಮಾಡಿದ್ದೇನೆ ಮತ್ತು ಏನೆಲ್ಲ ಮಾಡ್ತಾ ಇದ್ದೇನೆ ಅಂತ ರೆಡಿ ಮಾಡಿ ಎಲ್ಲ ಇಟ್ಟಿದ್ದೇನೆ, ಕಟ್ ಮಾಡಿ ತೋರಿಸ್ತೇನೆ. ಸೊ ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡುವ ವಿಡಿಯೋ. ಲೆಟ್ಸ್ ಗೋ. ಸೊ ಎಸ್, ನಾನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ತೊಗರಿ ಬೇಳೆಯನ್ನು. ನೋಡಿ ಕುದೀತಾ ಉಂಟು, ಈಗ ಬೇಯ್ತಾ ಉಂಟು ಅಷ್ಟೇ, ಈಗ ಇಟ್ಟದಷ್ಟೇ ನಾನು. ಸೊ ತೊಗರಿ ಬೇಳೆಯನ್ನು ನಾನು ಇದರಲ್ಲಿ ಕುಕ್ಕರಲ್ಲಿ ಇಡಲಿಲ್ಲ, ನನಗೆ ಅಷ್ಟು ಯೂಸ್ ಮಾಡಲಿಕ್ಕೆ ಬರೋದಿಲ್ಲ ಕುಕ್ಕರ್. ಸೊ ಹಾಗಾಗಿ ನಾನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಬೇಯಿಸ್ಲಿಕ್ಕೆ ಅಂದರೆ ಅದಕ್ಕಿಂತ ಮೊದಲು ನಾನು ಬಿಸಿ ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ ತೊಗರಿ ಬೇಳೆಯನ್ನು ಒಂದು 2 ಗಂಟೆ ತನಕ. ಸೊ ಅದಾದಮೇಲೆ ನಾನೀಗ ಬೇಯಿಸ್ಲಿಕ್ಕೆ ಹಾಕಿದ್ದು. ನೋಡಿ ಇಷ್ಟು ರಪ್ಪ ಎಷ್ಟು ಬೇಯಿದ್ದು ನೋಡಿ, ಒಂದು 1/4 ಗಂಟೆ ಆಯ್ತಂತ ಅಷ್ಟೇ. ಬಿಸಿ ನೀರಲ್ಲಿ ನಾನು 2 ಗಂಟೆ ನೆನೆಸಿಟ್ಟಿದ್ದೀನಿ, ಹಾಗಾಗಿ ರಪ್ಪ ಬೇಯ್ತದೆ. ಸೊ ದೆನ್ ನಾನು ಅರಶಿನ ಹುಡಿ ಕೂಡ ಒಂದು 2 ಚಮಚ ಮತ್ತು 2 ಚಮಚ ತೆಂಗಿನೆಣ್ಣೆ ಕೂಡ ಆ್ಯಡ್ ಮಾಡಿದ್ದೇನೆ. ಸೊ ಈಸಿ, ಸ್ವಲ್ಪ ಬೇಯಲಿಕ್ಕೆ ಒಳ್ಳೆಯದಾಗ್ತದೆ ಅಂತ ಹೇಳಿ ಹಾಕಿದ್ದೇನೆ. ಸೊ ನಾನೆಲ್ಲ ರೆಡಿ ಮಾಡಿ ಕೂಡ ಇಟ್ಟಿದ್ದೇನೆ, ಐಟಮ್ಸ್ ಕೂಡ ಹಾಕಲಿಕ್ಕೆ. ನೋಡಿ ಫಸ್ಟಿಗೆ ಸ್ವಲ್ಪ ಕಾಯಿ ಮೆಣಸನ್ನು ಮತ್ತು ಕೆಂಪು ಮೆಣಸು ಕೂಡ ಉಂಟು 2, ಮತ್ತು ಬೆಳ್ಳುಳ್ಳಿ ಜಜ್ಜಿ ಇಟ್ಟಿದ್ದೇನೆ, ನೀರುಳ್ಳಿ ಮತ್ತು ಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು, ಮತ್ತು ಅರಶಿನ ಹುಡಿ ಒಂದು ಸ್ವಲ್ಪ ಬೇಕು, ಸಾಸಿವೆ ಒಗ್ಗರಣೆ ಹಾಕಲಿಕ್ಕೆ, ದೆನ್ ಜೀರಿಗೆ ಕೂಡ ಬೇಕು ಒಗ್ಗರಣೆ ಹಾಕುವಾಗ, ತುಂಬ ಪರಿಮಳ ಮತ್ತು ಟೇಸ್ಟ್. ದೆನ್ ಸಾಂಬಾರು ಪುಡಿ ಇದ್ದರೆ ಸಾಂಬಾರು ಪುಡಿ, ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು. ಸೊ ಯೂಟ್ಯೂಬಲ್ಲಿ ನಾನು ನೋಡಿ ಇಷ್ಟು ಐಟಮ್ ರೆಡಿ ಮಾಡಿದ್ದು. ಸೊ ಎಸ್, ನೋಡುವ ಹೇಗೆ ಆಗ್ತದೆ ಅಂತ. ಸರಿ, ಫಸ್ಟಿಗೆ ತೊಗರಿಬೇಳೆ ಸ್ವಲ್ಪ ಸರಿಯಾಗಿ ಬೇಯಲಿ, ಅದು ಸ್ಮ್ಯಾಶ್ ಆಗಬೇಕು ಈಸಿಯಾಗಿ. ಸೊ ಮಿಡ್ಲಲ್ಲಿ ನಾವು ಅದಕ್ಕೆ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಇಲ್ಲದ್ರೆ ಅದು ತಳ ಹಿಡಿತದೆ. ಯಾವುದು ಇದು ತೊಗರಿಬೇಳೆ ಉಂಟಲ್ಲ, ತಳ ಹಿಡಿತದೆ ನೀರು ಕಮ್ಮಿ ಆದ ಹಾಗೆ. ಅದಕ್ಕೆ ಸ್ವಲ್ಪ ಕೈ ಆಡಿಸ್ತಾ ಇದ್ರೆ ಹೀಗೆ ತಳ ಹಿಡಿಯುವುದಿಲ್ಲ, ಇಲ್ಲದ್ರೆ ಅದರದ್ದು ಸುಟ್ಟ ವಾಸನೆ ಬರ್ತದೆ. ಅದಕ್ಕೋಸ್ಕರ ನೋಡಿ ಸ್ವಲ್ಪ ಬೇಯ್ತಾ ಬಂತು. ಈಗ ಅದನ್ನು ಸ್ಮ್ಯಾಶ್ ಮಾಡಲಿಕ್ಕೆ ಉಂಟು, ಸ್ವಲ್ಪ ಬೇಯಲಿ ಅಂತ 5 ಮಿನಿಟ್ಸ್. ಸೊ ಬೆಂದಿದೆ, ಸಾಕು. ಸ್ಮ್ಯಾಶ್ ಮಾಡುವಾಗ ಸರಿ ಆಗ್ತದೆ. ಇನ್ನು ನೆಕ್ಸ್ಟ್ ಅಗೈನ್ ಸ್ವಲ್ಪ ಬೇಯಿಸ್ಲಿಕ್ಕೆ ಉಂಟು, ಎಲ್ಲ ಒಗ್ಗರಣೆ ಹಾಕಿದ ಮೇಲೆ. ಅದಕ್ಕೋಸ್ಕರ ಆಫ್ ಮಾಡ್ತೇನೆ. ಆಫ್ ಮಾಡಿ ಸ್ಮ್ಯಾಶ್ ಮಾಡಬೇಕು. ಬಿಸಿಯಲ್ಲಿ ಸ್ಮ್ಯಾಶ್ ಮಾಡಿದರೆ ಒಳ್ಳೇದಾಗ್ತದೆ, ತಣ್ಣಗಾದ್ಮೇಲೆ ಇದು ಗಟ್ಟಿ ಆಗ್ತದೆ. ಅದಕ್ಕೋಸ್ಕರ ಗ್ಯಾಸಿಂದ ಇಳಿಸಿ ಸ್ಮ್ಯಾಶ್ ಮಾಡಿ, ಇಲ್ಲದ್ರೆ ಮೇಗೆ ಎಲ್ಲ ಬೀಳುವ ಸಾಧ್ಯತೆ ಇರ್ತಕ್ಕೆ. ಸ್ವಲ್ಪ ಇಳಿಸಿಕೊಂಡು ಹೀಗೆ ಸ್ಮ್ಯಾಶ್ ಮಾಡಿದರೆ ಈ ಥರದ ವಸ್ತು ಅಂದರೆ ಚೊಂಬು ಇದ್ರೆ ಆಗ್ತದೆ. ಸ್ವಲ್ಪ ಕೈಗೆ ತಾಗದ ಹಾಗೆ ಜಾಗ್ರತೆ ಮಾಡಿದರೆ ಆಯಿತು, ಬಿಸಿ ಎಲ್ಲ. ಸೊ ಹಾಗಾಗಿ ಕೆಲವು ಇದಿದ್ರೆ ಯಾವುದಂದರೆ ಕುಕ್ಕರ್ ಇದ್ರೆ ಒಳ್ಳೆ ಬೇಯ್ತದಂತ. ನಮ್ಮಲ್ಲಿ ಕುಕ್ಕರ್ದು ನನಗೆ ಅಷ್ಟು ತೆರೆಯುವುದಿಲ್ಲ, ಅದಕ್ಕೋಸ್ಕರ ನಾನು ಅದಕ್ಕೆ ಪಾತ್ರೆಯಲ್ಲಿ. ಕುಕ್ಕರ್ ಇದ್ರೆ 4 ವಿಸಿಲ್ ಬೇಕಾಗ್ತದೆ. ಇದು ನಾನು ಹೀಗೆ ಬೇಯಿಸಿತ್ತು. ಸ್ವಲ್ಪ ನೆನೆಸಿಟ್ಟು ಫಸ್ಟಿಗೆ ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೇನೆ ತೊಗರಿ ಬೇಳೆಯನ್ನು. ದೆನ್ ಅದಾದಮೇಲೆ ನಾನು ಬೇಯಿಸಲಿಕ್ಕೆ ಒಂದು 2 ಗಂಟೆ ತನಕ ಬಿಸಿ ನೀರಲ್ಲಿ ನಾನು ನೆನೆಸಿಟ್ಟಿದ್ದೇನೆ ತೊಗರಿ ಬೇಳೆಯನ್ನು ಬೆಳಿಗ್ಗೆ. ಸೊ ಈಗ ಬೇಯಿಸ್ಲಿಕ್ಕೆ ಇಟ್ಟದ್ದು. ಮತ್ತೆ ನಾನು ಕುಕ್ಕರ್ ಇಲ್ಲದಿದ್ದರೆ ಹೀಗೆ ಕೂಡ ಮಾಡ್ಬೋದು, ಅಂದರೆ ನೆನೆಸಿಡಬೇಕು ಬಿಸಿ ನೀರಲ್ಲಿ. ಸೊ ಫಸ್ಟಿಗೆ ನಾವು ಎಣ್ಣೆ ಹಾಕ್ಕೊಡುವ. ಅಡುಗೆ ಎಣ್ಣೆ, ತೆಂಗಿನ ಎಣ್ಣೆ ಇದ್ದರೆ ಒಳ್ಳೆಯದು, ಫ್ರೈ ಆಗಬೇಕಲ್ಲ. ಸೊ ಹಾಗಾಗಿ ದೆನ್ ಸಾಸಿವೆ ಹಾಕೊಳ್ಳುವ. ಸ್ವಲ್ಪ ಹಾಕಿದ್ರೆ ಸ್ವಲ್ಪ ತುಂಬ ಹಾಕಿದ್ರೆ ಕಹಿ ಆಗ್ತದೆ. ಸೊ ಒಂದು ಚಮಚದಷ್ಟು ಸಾಕು ಹಾಕಿದರೆ. ದೆನ್ ಕಾಯಿ ಮೆಣಸು ಕೂಡ ನಾನು ಆ್ಯಡ್ ಮಾಡಿದ್ದೇನೆ. ಸೊ ಫ್ರೈ ಆಯಿತು, ಅದು ನಾನು ಸ್ವಲ್ಪ ಆಚೆ ಹೋಗಿದ್ದೆ, ತೊಂದರೆ ಇಲ್ಲ, ಅದೆಂತಾದರೂ ಆಗೋದಿಲ್ಲ. ಕಾಯಿ ಮೆಣಸು ಸ್ವಲ್ಪ ಫ್ರೈ ಆದರೆ ಒಳ್ಳೆಯದು. ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ಈಗ ಜಜ್ಜಿದ್ದು ನಾನು ಹಾಕಿದ್ದೇನೆ. ಪೇಸ್ಟ್ ಇದ್ದರೂ ಅದು ಕೂಡ ನಡೀತದೆ, ಇಲ್ಲದ್ರೆ ಹೀಗೆ ಮಾಡಿದರೆ ಒಳ್ಳೆಯದು. ಇನ್ನೊಂದು ಬೆಳ್ಳುಳ್ಳಿ ತಿನ್ನಲಿಕ್ಕೆ ಸಿಗುವಾಗ ಅದರ ಟೇಸ್ಟೇ ಬೇರೆ ಆಗ್ತದೆ. ಸೊ ಅದನ್ನು ಫ್ರೈ ಮಾಡಿ ಒಟ್ಟಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ. ದೆನ್ ಫ್ರೈ ಆದಮೇಲೆ ನೀರುಳ್ಳಿ ಸಣ್ಣದಾಗಿ ಹೆಚ್ಚಿದಂತ ನಾನು ಉದ್ದ ಪೀಸ್ ಮಾಡಿ ಹಾಕ್ತೇನೆ. ಅದು ಕೂಡ ಒಳ್ಳೆಯದಾಗ್ತದೆ, ಬಾಯಿಗೆ ಸಿಕ್ಕಿದರೆ ತಿನ್ನಲಿಕ್ಕೆ. ಸಣ್ಣದಾಗಿ ಕಟ್ ಮಾಡಿದರೆ ಅದು ಅದರೊಟ್ಟಿಗೆ ಕಲಡಿ ಹೋಗ್ತದೆ ನೀರೊಟ್ಟಿಗೆ. ಹಾಗಾಗಿ ಅದು ಸರಿಯಾಗಿ ಸ್ವಲ್ಪ ಮೆದುವಾಗೋ ತನಕ ನೀರುಳ್ಳಿ ಫ್ರೈ ಮಾಡಿ
ಆಮೇಲೆ ಆದಮೇಲೆ ನಾನು ಕರಿಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ, ಪರಿಮಳ ಬರಲಿಕ್ಕೆ. ದೆನ್ ಎಸ್, ರುಚಿಗೆ ಕೂಡ ಆಗ್ತದೆ ಕರಿಬೇವಿನ ಸೊಪ್ಪು. ದೆನ್ ಟೊಮೆಟೊನ ಆ್ಯಡ್ ಮಾಡ್ತಿದ್ದೇನೆ. ಎಲ್ಲ ಫ್ರೈ ಮಾಡೋದು ಇದನ್ನು. ಅದಾದಮೇಲೆ ನಾವು ಪೇಸ್ಟ್ ಮಾಡಿದ್ದೇವಲ್ಲ ತೊಗರಿ ಬೆಳೆದು ಅದು ಹಾಕಲಿಕ್ಕೆ. ಫಸ್ಟ್ ಎಲ್ಲ ಫ್ರೈ ಆದಮೇಲೆ ನಂಗೆ ಒಂದು ಮಿಸ್ ಆಯಿತು, ಜೀರಿಗೆ ಹಾಕಲಿಕ್ಕೆ. ದೆನ್ ಸ್ವಲ್ಪ ಎಣ್ಣೆ ಹಾಕಿ ಸೈಡಿಗೆ ಅಲ್ಲೇ ಫ್ರೈ ಮಾಡಿಕೊಂಡು, ಜೀರಿಗೆ ಹಾಕಿದರೆ ಸ್ವಲ್ಪ ಪರಿಮಳ ಮತ್ತು ಟೇಸ್ಟಿಗೆ ಅಂತ ಮತ್ತು ಜೀರಿಗೆ ಹಾಕಿದೆ ಅಂತ ನೋಡಿ. ಸೊ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಅದು ನಾನೆಲ್ಲ ಮಿಕ್ಸ್ ಮಾಡಿದ್ದೇನೆ. ಎಣ್ಣೆ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಅರಶಿನ ಕಲರ್ ಬರಲಿಕ್ಕೆ ಸ್ವಲ್ಪ, ಮತ್ತು ಗ್ಯಾಸ್ಟ್ರಿಕ್ಕಿಗೆ ಕೂಡ ಒಳ್ಳೆಯದಾಗ್ತದೆ ತೊಗರಿಬೇಳೆ ಹೆಚ್ಚಿಗೆ ಗ್ಯಾಸ್ಟ್ರಿಕ್ ಎಲ್ಲ. ಹಾಗಾಗಿ ಹಿಂಗಿದ್ರೆ ಇಂಗು ಕೂಡ ಹಾಕ್ಬೋದು, ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು. ದೆನ್ ನಾವು ಸಾಂಬಾರು ಪುಡಿ ನಾನು ಆಗ ತೋರಿಸಿದೆಲ್ಲ, ಅದನ್ನೊಂದು 1.5 ಚಮಚ ಅಥವಾ 2 ಚಮಚದಷ್ಟು ಹಾಕ್ಕೊಳ್ಬೋದು ರುಚಿಗೆ. ಅದರದ್ದೊಂದು ಟೇಸ್ಟೇ ಬೇರೆ ಬರ್ತದೆ, ನಾವು ಸಾರಿಗೆಗೆಲ್ಲ ಹಾಕ್ತೀವಲ್ಲ ಆ ಥರ ಒಂದು ರುಚಿ ಬರ್ತದೆ. ಅದಾದಮೇಲೆ ನಾವು ಸ್ಮ್ಯಾಶ್ ಮಾಡಿದ ಪೇಸ್ಟ್ ಉಂಟಲ್ಲ ತೊಗರಿಬೇಳೆದು, ದೆನ್ ಅದನ್ನು ಆ್ಯಡ್ ಮಾಡಿದರೆ ಆಯಿತು. ಸ್ವಲ್ಪ ನೀರಲ್ಲಿ ಅದನ್ನು ಇದು ಮಾಡಿ ಕ್ಲೀನಾಗಿ ತೊಳೆದು ಅದರ ನೀರನ್ನು ಕೂಡ ಹಾಕಿ, ದೆನ್ ದಪ್ಪ ಅನ್ನಿಸಿದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು ನೀರನ್ನು. ತುಂಬ ದಪ್ಪ ಕೂಡ ಮಾಡಬಾರ್ದು, ಯಾಕಂದರೆ ಅದು ಕೊದಿದು ಆದಮೇಲೆ ಅದು ನೀರು ಆವಿ ಆಗ್ತದೆ. ಆಗ ಸ್ವಲ್ಪ 2 ಲೋಟ ಹಾಕಿದರೆ ತೊಂದರೆ ಇಲ್ಲ, ಸರಿಯಾಗಿ ಕುದಿಬೇಕದು. ಅಂದರೆ ಎಲ್ಲ ಒಮ್ಮೆ ಫ್ರೇಗ್ರೆನ್ಸ್ ಬಿಡಬೇಕು, ಎಲ್ಲ ತರಕಾರಿದ್ದು ಹಾಕಿದೆಲ್ಲ. ಸೊ ಹಾಗಾಗಿ ಸ್ವಲ್ಪ ನೀರು ಹಾಕಿದ್ದು ತೊಂದರೆ ಇಲ್ಲ, ಸ್ವಲ್ಪ ಕುದಿದ ಮೇಲೆ ಅದು ಆವಿಯಾಗಿ ದಪ್ಪ ಆಗ್ತದೆ ದಾಲ್. ಸೊ ನಾನು ಅನ್ನ ಅಂದರೆ ಗಂಜಿ ಇಲ್ಲ, ಅನ್ನ ಮಾಡಿದ್ದೇನೆ. ಸೊ ಹಾಗಾಗಿ ಸ್ವಲ್ಪ ನೀರಿರಲಿ ಅಂತ ಹೇಳಿ, ದೆನ್ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಆಯಿತು. ಫೈನಲಿ ಅದು ಲಾಸ್ಟಿಗೆ ಆ್ಯಡ್ ಮಾಡಿದರೆ ಆಯಿತು. ನಿಮಗೆ ಎಷ್ಟು ಮತ್ತು ರುಚಿಯೆಲ್ಲ ನೋಡ್ಕೊಳ್ಬೇಕು ಈ ಟೈಮಲ್ಲಿ. ದಪ್ಪ ಆದಮೇಲೆ ನಮಗೆ ಅದು ಹಾಕ್ಲಿಕ್ಕೆ ಆಗೋದಿಲ್ಲ ಎಗೇನ್. ಸೊ ಈಗ ನೀರಿರುವಾಗಲೇ ಸ್ವಲ್ಪ ರುಚಿಗೆ ಉಪ್ಪು ಎಲ್ಲ ಸರಿಯಾಗಿ ನೋಡಿಕೊಂಡು ಹಾಕ್ಕೊಂಡು ನಿಮಗೆ ಬೇಕಾದಷ್ಟು. ನನಗೆ ಸ್ವಲ್ಪ ಕಮ್ಮಿ ಆಯಿತು, ಅದಕ್ಕೆ ನಾನು ಹಾಕ್ಕೊಂಡಿನ್ನು ಸಹ ಅದು. ಮತ್ತು ಹುಡಿ ಉಪ್ಪು ಯೂಸ್ ಮಾಡೋದಿಲ್ಲ, ಕಲ್ಲುಪ್ಪು ಯೂಸ್ ಮಾಡೋದು. ಸೊ ಅದನ್ನು ಸ್ವಲ್ಪವಾಗಿ ಹಾಕೋದು, ಜಾಸ್ತಿ ಆಗಿದೆ ಮತ್ತು ಎಲ್ಲಾದರೂ ಉಪ್ಪು ಕಸ ಆದರೆ ಅದಕ್ಕೋಸ್ಕರ. ಸೊ ಸರಿಯಾಗಿ ಕುದೀಲಿ ಅಂತ ಬಿಟ್ಟಿದ್ದೇನೆ ನಾನು, ಸರಿ ಮಿಕ್ಸಪ್ ಮಾಡಿ. ದೆನ್ ಅಲ್ಲಿ ಕೂಡ ನಾನು ರುಚಿ ನೋಡ್ತಾ ಇದ್ದೇನೆ, ನನಗೆ ಎಲ್ಲಾದರೂ ಕಮ್ಮಿ ಆಗ್ತದೇನೋ. ನನಗೆ ಉಪ್ಪು ಎಲ್ಲ ಇರಬೇಕು, ಸ್ವಲ್ಪ ಖಾರ ಎಲ್ಲ ಕಮ್ಮಿ ಆದರೆ. ಖಾರಕ್ಕೆ ನೀವು ಸಾಂಬಾರು ಪುಡಿ ಹಾಕಿದರೂ ಅದರಲ್ಲಿ ಖಾರ ಇರ್ತದೆ, ನಾನು ಅದನ್ನೇ ಸ್ವಲ್ಪ ಆ್ಯಡ್ ಮಾಡಿದೆ, ಖಾರ ಕಮ್ಮಿಯಾಗಿತ್ತು. ಸೊ ಫೈನಲಿ ನೋಡಿ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ. ಆ್ಯಂಡ್ ರಸಮ್ ದಪ್ಪ ಆಗ್ತಾ ಉಂಟು, ಈಗ ಸ್ವಲ್ಪ ನೀರುಂಟು. ನಾನು ತುಂಬ ದಪ್ಪ ಮಾಡೋದಿಲ್ಲ, ಪೇಸ್ಟ್ ಥರ. ಸೊ ಊಟಕ್ಕೆ ಬೇಕಾಗುವಷ್ಟು, ಅನ್ನಕ್ಕೆ. ಲಾಸ್ಟ್ ಫೈನಲಿ ಕೊತ್ತಂಬರಿ ಸೊಪ್ಪನ್ನು ನೀವು ಹಚ್ಚಿದಂಥದ್ದನ್ನು ಹಾಕಿದರೆ ಆಯಿತು. ಎಲ್ಲ ಹಾಕಿದರೆ ತೊಂದರೆ ಇಲ್ಲ, ಅದು ಕಲ್ಲಡಿ ಅದರ ಫ್ರೇಗ್ರೆನ್ಸ್ ಬಿಡುವಾಗ ಉಂಟಲ್ಲ, ವಾವ್ ಸೂಪರ್ ಬರ್ತದೆ, ತಿನ್ನಲಿಕ್ಕೆ ನಿಮಗೆ ಮನಸ್ಸಾಗ್ತದೆ. ಅಷ್ಟು ಒಳ್ಳೆ ಇದರದ್ದು ಕೊತ್ತಂಬರಿ ಸೊಪ್ಪಿನ ಪರಿಮಳ ಉಂಟಲ್ಲ. ಸೊ ನೋಡಿ ಈಗ ಪೇಸ್ಟ್ ದಪ್ಪ ಆಗ್ತಾ ಬಂತು ನೋಡಿ. ನಾನು ಎಷ್ಟು 2.5 ಲೋಟ ತನಕ ನೀರು ಹಾಕಿದ್ದೇನೆ, ಈಗ ದಪ್ಪ ಆಯಿತು ನೋಡಿ. ಇಷ್ಟು ಆದರೆ ಸಾಕು ನಮಗೆ ಅನ್ನಕ್ಕೆ. ತುಂಬ ದಪ್ಪ ಆದರೂ ಅದು ತಿನ್ನಲಿಕ್ಕೆ ಒಳ್ಳೆಯದಾಗಲ್ಲ ತೊಗರಿಬೇಳೆ. ಆ್ಯಂಡ್ ಫೈನಲಿ ಇಟ್ಸ್ ಸಕ್ಸಸ್ಫುಲ್. ಅವರು ಕೂಡ ಒಳ್ಳೆಯದಾಗಿದೆ ಅಂತ ಹೇಳಿದರು, ನಮ್ಮ ಹಸ್ಬೆಂಡ್ ಕೂಡ. ಆ್ಯಂಡ್ ಅವರ ಕೆಲಸದವರು ಕೂಡ ಇದ್ದರು. ಸೊ ಅವರು ಕೂಡ ಒಳ್ಳೆಯದಾಗಿದೆ ಅಂತ ಹೇಳಿದರು. ನನಗೆ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಸ್ವಲ್ಪ ಈಸಿಯಾಗಿದ್ದ ರೆಸಿಪಿಯೇ, ಕೆಲವರು ಎನಿಸ್ಬೋದು ಇದು ಈಸಿ ಉಂಟಂತ, ಬಟ್ ಅದಕ್ಕೆ ಟೇಸ್ಟ್ ಹಾಕುವಾಗವೇ ಗೊತ್ತಾಗೋದು. ಸೊ ಎಸ್, ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ, ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡುವ ಅಂತ. ಲೈಕ್ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೊಸಬ್ರಾಗಿದ್ದರೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನಷ್ಟು ಹೊಸ ವಿಷಯದೊಟ್ಟಿಗೆ ಬರ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.